ಹಾಯ್ ಎವ್ರಿವನ್. ಇವಾಗ ನೋಡಿ, ಒಂದು ಶಿಫ್ಟ್ ಡಿಸೈರ್ ಟೂರು ಗಾಡಿ ಬಂದಿದೆ. ಅದಕ್ಕೆ ಬಂದ್ಬಿಟ್ಟು ನಾವು ಪವರ್ ವಿಂಡೋ ನಾವು ಫಿಟ್ ಮಾಡಿರೋದು ಲೆಕ್ಕನೇ ಇಲ್ಲ. ಯಾವ ಪವರ್ ವಿಂಡೋ ಅಂದರೆ ಕಂಪ್ನಿ ಥರ ಪವರ್ ವಿಂಡೋ, ಪ್ಯಾಡ್ ಎಲ್ಲ ಚೇಂಜ್ ಮಾಡ್ತಿರಲ್ಲ ಆ ಥರ ಪವರ್ ವಿಂಡೋ ನಾವು ಫಿಟ್ ಮಾಡಿರೋದು ಲೆಕ್ಕನೇ ಇಲ್ಲ. ಬಟ್ ಕೆಲವು ಜನಗೆ ಕಸ್ಟಮರ್ಗೆ ಏನು ಕನ್ಫ್ಯೂಷನ್ ಇದೆ ಅಂದರೆ, ಪವರ್ ವಿಂಡೋ ಇದೇ ಡೋರ್ ಪ್ಯಾಡ್ಗೆ ಹಾಕ್ತೀರಾ ಅಂದರೆ ನಿಮಗೆ ಬೇರೆ ಥರ ಸೆಟಪ್ಪು, ಪ್ಯಾಡ್ ಎಲ್ಲ ಚೇಂಜ್ ಮಾಡ್ತೀರಾ ಅಂದರೆ ಬೇರೆ ಥರ ಸೆಟಪ್ ಏನಂದರೆ ಬಜೆಟು ಡಿಫ್ರೆನ್ಸ್ ಇದೆ, ಫಿನಿಶಿಂಗು ಡಿಫ್ರೆನ್ಸ್ ಇದೆ, ಕ್ವಾಲಿಟಿನೂ ಡಿಫ್ರೆನ್ಸ್ ಇದೆ, ಫೀಚರು ಡಿಫ್ರೆನ್ಸ್ ಇದೆ. ಇದು ಬಂದ್ಬಿಟ್ಟು ಮಾರುತಿದು ಪಾರ್ಟ್ಸ್. ಇದೇನು ಆಫ್ಟರ್ ಮಾರ್ಕೆಟ್ ಇಲ್ಲ, ಮಾರುತಿದು ಜೆನ್ಯೂನ್ ಪಾರ್ಟ್ಸ್ ಇದು ಹಾಕಿರೋದು. ಇವಾಗ ನೋಡಿ, ನಿಮ್ಮ ಡೋರ್ನಲ್ಲಿ ಒಂದು ಐಟಮ್ ಇಷ್ಟು ಬಂದಿರ್ತದೆ, ಒಂದು ಚಾನಲ್ಲು, ಇಲ್ಲಿ RC ಲಿವರ್ ಅಲ್ಲಿ ಇದೆ ಅಲ್ಲ, ಒಂದು RC ಲಿವರ್ ಅದು. ಆಮೇಲೆ ಈ ಡೋರ್ನಲ್ಲಿ ಈ ಥರ ಮಾರುತಿದು ವೈರಿಂಗ್ ಬಂದಿರ್ತದೆ. ಇದು ತೆಗಿಬಿಟ್ಟು ನಾವು ಒಂದು ಡೋರ್ ಪ್ಯಾಡು ಇದು ಪೂರ್ತಿ ತೆಗಿಬಿಟ್ಟು ಒಂದು ಸೆಟಪ್ ಮಾಡಿದ್ರೆ ಈ ಥರ ನಿಮಗೆ ಲುಕ್ ಡೋರ್ ಪ್ಯಾಡು ಬರ್ತದೆ. ಇದು ಫ್ರಂಟ್ ಡೋರ್ ಪ್ಯಾಡ್ನಲ್ಲಿ ನಿಮಗೆ ಒಂದು ಸಿಲ್ವರ್ ಒಂದು ಬರ್ತದೆ, ಒಂದು ರೆಡ್ ಬರ್ತದೆ. ಯಾವುದು ನಮ್ಮ ಹತ್ರ ಅವೈಲಬಲ್ ಇದೆ ಅದು ನಿಮಗೆ ಕೊಡ್ತೀನಿ. ಇದಕ್ಕೆ ವೈರಿಂಗ್ ಎಲ್ಲ ನಾವು ಕಟಿಂಗ್ ಮಾಡಲ್ಲ. ಇದು ಲಬ್ಬರ್ ಹೆಂಗಿದೆ ಕಂಪ್ನಿಯಿಂದ ಅದೇ ಥರ ನಿಮಗೆ ಬರೋದು. ಹಿಂದ್ಗಡೆನೂ ನೋಡ್ಬೋದು ನೀವು, ಹಿಂದ್ಗಡೆನೂ ಲಬ್ಬರ್ನಲ್ಲಿ ಇದೆ. ಇವಾಗ ಕೆಲವು ದಿವಸದಿಂದ ನಾನು ಇದು ವಿಡಿಯೋ ಮಾಡ್ತಾ ಇರಲಿಲ್ಲ. ಏನಾಗಂದ್ರೆ ಶಿಫ್ಟ್ ಡಿಸೈರ್ದು ಪಾರ್ಟ್ಸೇ ಸಿಗ್ತಾ ಇಲ್ಲ. ಇವಾಗ ಕೆಲವು ಜನ ಈ ಮಂತ್ನಲ್ಲಿ ಇಯರ್ ಎಂಡಿಂಗ್ ಆಗುತ್ತೆ, ಮಂತ್ ಎಂಡ್ ಆಗುತ್ತೆ, ಇಯರೂ ಎಂಡಿಂಗ್ ಆಗುತ್ತೆ. ಸೊ ಗಾಡಿ ಓಲ್ಡ್ ಆಗಿಬಿಡ್ತದೆ ಅಂತ ಕೆಲವು ಜನ ಗಾಡಿ ತಗೊಳ್ತಾ ಇಲ್ಲ. ಇವಾಗ ನ್ಯೂ ಇಯರಿಂದ ಬೇಜಾನ್ ಗಾಡಿ ಇದು ಡೆಲಿವರಿ ಇದೆ. ಫಸ್ಟೇ ಪವರ್ ವಿಂಡೋ ನಿಮಗೆ ಬೇಕಾದರೆ ನೀವು ಆರ್ಡ್ರ್ ಪ್ಲೇಸ್ ಮಾಡಬೇಕು. ನಮ್ಮ ಹತ್ರ ರೆಡಿ ಇದ್ದರೆ ನಿಮಗೆ ಹಾಕಿ ಕೊಟ್ಬಿಡ್ತೀನಿ, ಇಲ್ಲಾಂದರೆ ಬಂದು ನೀವು ಆರ್ಡ್ರ್ ಪ್ಲೇಸ್ ಮಾಡಲೇಬೇಕು. ಆವಾಗಲೇ ನಾವು ಇದು ಕೆಲಸ ಸ್ಟಾರ್ಟ್ ಮಾಡೋದು. ಇವಾಗ ಪವರ್ ವಿಂಡೋ ಕೆಲಸ ಆಯ್ತು. ಪವರ್ ವಿಂಡೋ ನಾವು ಫಿಟ್ ಮಾಡಿದ್ರೆ ನೋಡಿ, ಈ ಥರ ನಿಮಗೆ ಆಟೋ ಇಲ್ಲಿ ಪ್ರೆಸ್ ಮಾಡಿದ್ರೆ ಲಾಕ್ ಓಪನ್ನು. ಒರಿಜಿನಲ್ ಏನಿದೆ ಕೆಲಸ, ಅಪ್ ಅಂದರೆ ಅಪ್ಪು, ಡೌನ್ ಅಂದರೆ ಡೌನು, ಗ್ಲಾಸ್ ಅದು ವರ್ಕಿಂಗ್ ಆಗುತ್ತೆ ನಿಮಗೆ. ಇದು ಒರಿಜಿನಲ್ ಪವರ್ ವಿಂಡೋನಲ್ಲಿ ಇವಾಗ ಸೆಂಟ್ರಲ್ ಲಾಕಿಂಗ್ನಲ್ಲಿ ಬಂದರೆ ನಿಮಗೆ ಸೆಂಟ್ರಲ್ ಲಾಕಿಂಗು ಒಂದು ಫ್ಲಿಪ್ ಮಾಡಲ್ ಈ ಥರ ನಿಮಗೆ ರಿಮೋಟ್ ಬರ್ತದೆ, ಒಂದು ನಾರ್ಮಲ್ ನಿಮಗೆ ರಿಮೋಟ್ ಬರ್ತದೆ. ಅದು ನಿಮಗೆ ಸೆಂಟ್ರಲ್ ಲಾಕಿಂಗ್ನಲ್ಲಿ ಆಪ್ಷನ್ ಇದೆ. ಸೆಂಟ್ರಲ್ ಲಾಕಿಂಗ್ ಆಯಿತು, ಪವರ್ ವಿಂಡೋ ಆಯಿತು. ಪವರ್ ವಿಂಡೋ ನಿಮಗೆ ಡೋರ್ ಈ ಥರ ಬೇಕಾದರೆ ಈ ಥರ, ಅದೇ ಡೋರ್ ಪ್ಯಾಡ್ಗೆ ಹಾಕ್ತೀರಾ ಡೋರ್ ಪ್ಯಾಡ್. ಸಿಲ್ವರ್ ಇದ್ರೆ ಸಿಲ್ವರು, ವುಡನ್ ಇದ್ರೆ ವುಡನ್. ಇವಾಗ ಅದೇ ಕಾಂಬಿನೇಷನ್ಗೆ ನಾವು ಏನು ಮಾಡ್ತೀವಿ ಅಂದರೆ, ಈ ಥರ ನಿಮಗೆ ಕಂಪ್ನಿಯಿಂದ ಒಂದು ಪೀಸ್ ಬಂದಿರ್ತದೆ. ಇದು ತೆಗಿಬಿಟ್ಟು ನಾವು ಇದಕ್ಕೂ ವುಡನ್ ಪೀಸ್ ಒಂದು ಸಪ್ರೇಟ್ ನಿಮಗೆ ಬೇಕಾದರೆ ಆಗ್ಬೋದು, ಬೇಡ ಅಂದರೆ ಬೇಡ. ಇದು ಒಂದು ಪೀಸ್ ಇದೆ. ಇವಾಗ ಸ್ಟೇರಿಂಗ್ ಕಂಟ್ರೋಲ್ನಲ್ಲಿ ನಿಮಗೆ ಈ ಥರ ಕವರ್ ಬಂದಿರ್ತದೆ. ಈ ಥರ ಕವರ್ ತೆಗಿಬಿಟ್ಟು ನಾವು ಇದಕ್ಕೆ ಕಂಟ್ರೋಲ್ ಒಂದು ಹಾಕಿದ್ದೀನಿ. ಇದೇ ಸ್ಟೇರಿಂಗ್ ಆಗ್ಬೋದು, ಸ್ಟೇರಿಂಗನ್ನು ಚೇಂಜ್ ಮಾಡಿಬಿಡಿ ನೀವು. ಈ ಥರ ಕವರ್ ಬಂದಿರ್ತದೆ, ಇದು ತೆಗಿಬಿಟ್ಟು ಇದೇ ಕವರ್ನಲ್ಲಿ ನಿಮಗೆ ಪಾರ್ಕಿಂಗ್ ಆನ್ ಮಾಡೋ ಲೈಟ್ ಬರ್ತದೆ, ಬ್ಲೂಟೂತ್ ಬಟನ್ನು, ವ್ಯಾಲ್ಯೂಮು, ಟ್ರ್ಯಾಕ್ ಚೇಂಜ್ ಎಲ್ಲ ಇದರಲ್ಲಿ ವರ್ಕಿಂಗ್ ಆಗುತ್ತೆ. ಈ ಥರ ಕವರ್ ತೆಗಿಬಿಟ್ಟು ಅದೇ ಸ್ಟೇರಿಂಗ್ಗೆ ನೀವು ಹಾಕಿ, ಸ್ಟೇರಿಂಗನ್ನು ಚೇಂಜ್ ಮಾಡಿಬಿಡಿ. ಸೊ ಇದು ನಿಮಗೆ ಬೆನಿಫಿಟ್ ಇದೆ. ನೆಕ್ಸ್ಟ್ ಇವಾಗ ಸಿಸ್ಟಮ್ ಬಂದರೆ ನಿಮಗೆ ನೋಡಿ, ನಾರ್ಮಲ್ ಸಿಸ್ಟಮ್ ಅಂದರೆ ನಿಮಗೆ ಈ ಥರ ನಿಮಗೆ ಒಂದು ಸಿಸ್ಟಮ್ ಬಂದಿರ್ತದೆ. 4GB 64GB ಸಿಸ್ಟಮ್. ಇದು ಒಂದು GTR ಕಂಪ್ನಿದು ಇದೆ. ಅದೇ ಇವಾಗ ನೆಕ್ಸ್ಟ್ ಬಂದರೆ ನಿಮಗೆ ಡೈಮಂಡ್ ಸಿಸ್ಟಮ್ ಅಂತ ಜನ ಹೇಳ್ತಾರೆ. 4GB 64GB ಇದರಲ್ಲಿ ಬೇಜಾನ್ ವೇರಿಯಂಟ್ ಇದೆ. ನಿಮಗೆ ತೋರಿಸಿಗೆ ಇದು ಒಂದು ವಿಡಿಯೋ ಮಾಡ್ತಾ ಇರೋದು. ಇದು ಒಂದು ಡೈಮಂಡ್ ಸಿಸ್ಟಮ್ ಫಿಟ್ ಆದರೆ ನೋಡಿ ನಿಮಗೆ ಈ ಥರ ಫಿನಿಶಿಂಗ್ ನಿಮಗೆ ಕೂತ್ಕೊಳ್ಳೋದು. ಇದು ಒಂದು ಬ್ರ್ಯಾಂಡ್ ಇದೆ. ಇವಾಗ ಇದಕ್ಕೆ ಈ ಥರ ಒಂದು ಸಿಸ್ಟಮು ನಾವು ಫಿಟ್ ಮಾಡಿ, ಇದು ಒಂದು ಸಿಸ್ಟಮ್ ಇದಕ್ಕೆ ಫಿಟ್ ಆಗಿದೆ. ಇದು ಡೈಮಂಡ್ ಸೆಟಪ್ ಆಯಿತು. ಇವಾಗ ಡೈಮಂಡ್ ಬೇಡ ಅಂದರೆ ನಿಮಗೆ ನಾರ್ಮಲ್ ಸಿಸ್ಟಮ್ ಅಂದರೆ ನಾರ್ಮಲ್ ಸಿಸ್ಟಮ್ ನಿಮಗೆ ಈ ಥರ ಬರ್ತದೆ. ಈ ಸಿಸ್ಟಮ್ ನಿಮಗೆ ವೆರೈಟಿ ಇದೆ, ಬ್ರ್ಯಾಂಡ್ ಇದೆ. ಇದನ್ನಲ್ಲಿನೂ ಸಿಸ್ಟಮ್ ನೋಡ್ರೆ ನಿಮಗೆ ಗೊತ್ತಾಗುತ್ತೆ ಏನು ಫೀಚರು ನಿಮ್ಮ ಗಾಡಿನಲ್ಲಿ ಬೇಕು, ಏನು ಬೇಕು ಅಂತ ನೋಡ್ಬಿಟ್ಟು ಡಿಸೈಡ್ ಮಾಡಿ ಹಾಕ್ತೀವಿ. ಇಲ್ಲಿ ಬಂದರೆ ನಿಮಗೆ ಫ್ರಂಟ್ ಸ್ಪೀಕರ್ ಒಂದು ಪೈನಿಯರ್ನಲ್ಲಿ ಫಿಟ್ ಆಗಿದೆ, ಹಿಂದ್ಗಡೆ ಒಂದು ಪೈನಿಯರ್ನಲ್ಲಿ ಫಿಟ್ ಆಗಿದೆ.
ನೋಡಿ ಸ್ಪೀಕರ್ ನಮ್ಮ ಹತ್ರ ಅಷ್ಟೊಂದು ಬ್ರ್ಯಾಂಡ್ ಇದೆ. ನಿಮಗೆ ಯಾವ ಬ್ರ್ಯಾಂಡ್ ಬೇಕೋ ಆ ಬ್ರ್ಯಾಂಡ್ನಲ್ಲಿ ನಿಮಗೆ ನಿಮ್ಮ ಬಜೆಟ್ನಲ್ಲಿ ಸ್ಪೀಕರ್ ಸಿಗುತ್ತೆ. ಇವಾಗ ಕೆಲವು ಜನ ಒಂದು ಸಿಸ್ಟಮ್ ಹಾಕಿದ್ರ ಪವರ್ ವಿಂಡೋ ಏನು ಬೇಕು ನಿಮಗೆ ಅದ್ಮೇಲೆ ಡಿಪೆಂಡು. ನಮ್ಮ ಹತ್ರ ರೆಡಿ ಇದ್ರೆ ಪವರ್ ವಿಂಡೋ ಒಂದು ದಿವಸನಲ್ಲಿ ಆಗುತ್ತೆ ಕೆಲಸ ಜಾಸ್ತಿ ಇದ್ರೆ ನೀವು ಬಂದು ಇಲ್ಲಿ ನೋಡಿಬಿಟ್ಟು ಐಟಮ್ ಸೆಲೆಕ್ಷನ್ ಮಾಡಿ ಅಡ್ವಾನ್ಸ್ ಕೊಟ್ಟರೆ ಬೆಳಗ್ಗೆ ಬಂದ 11:30 12 o'clock ನೀವು ನೈಟು 8 ಗಂಟೆನೂ ಆಗುತ್ತೆ, 9 ಗಂಟೆನೂ ಆಗುತ್ತೆ, 10 ಗಂಟೆನೂ ಆಗ್ಬಿಡ್ತದೆ. ಕೆಲಸ ಹೆಂಗಿರ್ತದೆ ಹಂಗೆ. ಇವಾಗ ಗಾಡಿ ಬೆಳಗ್ಗೆ ಬಂದಿದೆ, ಬೆಳಗ್ಗೆಯಿಂದ ನಾವು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ರು ನೋಡಿ ಟೈಮ್ ಬಂದ್ಬಿಟ್ಟು ಇವಾಗ 8:20 ಆಗ್ತಾ ಇದೆ. ಸೊ ಆ ಥರ ಕೆಲಸ. ಇದರಲ್ಲಿ ಏನಿದೆ ಇವಾಗ ಕೆಲಸ ಅಂದರೆ ಸೆಂಟ್ರಲ್ ಲಾಕಿಂಗು, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮು, ಕ್ಯಾಮ್ರಾ, ಸ್ಟೀರಿಂಗ್ ಕಂಟ್ರೋಲು ಅದೆಲ್ಲ ಫಿಟ್ ಆಗಿ. ಕ್ಯಾಮ್ರಾನು ನೋಡ್ಬೋದು ಈ ಥರ ಆಗದೆ ನಿಮಗೆ ರಿವರ್ಸು 1080 ಕ್ಯಾಮ್ರಾ ಇದರಲ್ಲಿ ಫಿಟ್ ಆಗಿದೆ. ಬಟ್ ನಾವು ಹಾಕೋದು ಕ್ಯಾಮ್ರಾ ನಿಮಗೆ ಕಾಣಿಸೋದೇ ಇಲ್ಲ, ಬಂಪರ್ಗೆಲ್ಲ ಹೋಲ್ ನಾವು ಮಾಡಲ್ಲ. ಈ ಗಾಡಿಗೆ ಒಂದು ಫಿಟ್ ಆಗಿ. ಇನ್ನೊಂದು ಕೀ ನೋಡಿ ನಿಮಗೆ ಈ ಥರ ಕೀ ಒಂದು ಆಗ್ಬಿಟ್ಟು ನಾರ್ಮಲ್ ನಿಮ್ಮ ಕೀನಲ್ಲಿ ಕೀ ಒಂದು ಫ್ಲಿಪ್ ಮಾಡಲ್ ಕೀ ಒಂದು ಆಗಿದೆ. ಕೆಲವು ಜನ ಏನು ಕನ್ಫ್ಯೂಷನ್ ಅಂದರೆ ಪವರ್ ವಿಂಡೋ ಯಾವ ಊರಿಂದ ಫೋನ್ ಮಾಡ್ತಾರೆ ಜನ. ಆಂಧ್ರ, ಕಡಪ, ಮದ್ದೂರು, ತುಮಕೂರು, ಹಾಸನ, ಬೆಳಗಾಮು, ಮೈಸೂರು, ಚನ್ನಪಟ್ಟಣ ಬೇಜಾನಿದೆ. ಬ್ಯಾಂಗ್ಳೂರು ಅಂದರೆ ನಮ್ಮದು ಬ್ಯಾಂಗ್ಳೂರಿನಲ್ಲಿ ಸ್ಟೇಜ್ ಬೇಜಾನ್ ಇದೆ. ಸೊ ಇಲ್ಲಿ ಬ್ಯಾಂಗ್ಳೂರು ಅವ್ರಿಗೆ ಏನಿದೆ ಅಂದರೆ ಬಂದು ನೀವು ನೋಡಿಬಿಟ್ಟು ಡಿಸೈಡ್ ಮಾಡಿ ಅಡ್ವಾನ್ಸ್ ಕೊಟ್ರನ್ನ ನಾವು ಇದು ಕೆಲಸ ಮಾಡೋದು ಒಂದು. ನೆಕ್ಸ್ಟು ಬಂದ್ಬಿಟ್ಟು ಆಚೆ ಜನ ಅವ್ರು ಇರ್ತಾರಲ್ಲ ಅವ್ರಿಗೆ ಬಂದ್ಬಿಟ್ಟು ಒಂದು ದಿವಸ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಯಾವಾಗ ಗಾಡಿ ನಿಮ್ಮ ಡೆಲಿವರಿ ಆಗ್ತಾ ಇದೆಯಾ, ಇಲ್ಲ ಡೆಲಿವರಿ ತೊಗೊಂಡಿದ್ದೀರಾ ಹೊಸ ಗಾಡಿ, ಇಲ್ಲ ನಿಮ್ಮ ಕೈನಲ್ಲಿ ಇದೆಯಾ, ಇದನ್ನು ಡಿಸೈಡ್ ಮಾಡಿ ನಾವು ಫ್ರೀ ಇದ್ದರೆ ಪವರ್ ವಿಂಡೋ ರೆಡಿ ಇದ್ದರೆ ಒಂದು ದಿವಸನಲ್ಲಿ ನಿಮಗೆ ಫಿಟ್ ಮಾಡಿ ಕೊಟ್ಬಿಡೋಣ. ಕನ್ಫ್ಯೂಷನ್ ಏನಿದೆ ಅಂದರೆ ಜನಗೆ ಇವಾಗ ಪವರ್ ವಿಂಡೋ ಯಾವುದೋ ಒಂದು ಹಾಕ್ಬಿಟ್ಟು ಡಬ್ಬ ಕಳಿಸ್ಬಿಟ್ರೆ ಆ ಥರ ಇದು ನಮ್ಮ ಹತ್ರ ಕೆಲಸನೇ ಇಲ್ಲ. ನಮ್ಮ ಹತ್ರ ರೆಡಿ ಇದ್ದರೆ ಪವರ್ ವಿಂಡೋ ನಿಮಗೆ ಹಾಕಿ ಕೊಟ್ಬಿಡ್ತೀನಿ. ರೆಡಿ ಇಲ್ಲ ಅಂದರೆ ಇದು ಆರ್ಡ್ರ್ ಬೇಸಲ್ಲಿ ಸೀಟ್ ಕವರ್ ಇಲ್ಲಿ, ಮ್ಯಾಟ್ ಇಲ್ಲಿ, ಸೆಂಟ್ರಲ್ ಲಾಕಿಂಗ್ ಇಲ್ಲಿ, ಪವರ್ ವಿಂಡೋ ಕೆಲವು ಇದಕ್ಕೆ ಬೇಜಾನ್ ಐಟಮ್ ಇದೆ. ಒಂದು ಪ್ಯಾಕೇಜ್ ಏನು ಇಲ್ಲ ನಮಗೆ. ಇದು ಪ್ಯಾಕೇಜ್ ಎಷ್ಟಾಗತ್ತೆ ಅಂತ ಕೇಳಿದ್ರೆ ಅದು ಇವಾಗ ಕೆಲವು ವಿಡಿಯೋನಲ್ಲಿ ನೀವು ನೋಡಿರ್ತೀರಾ ಯಾವ ವಿಡಿಯೋ ಅಂತ. ನಾವು 100 ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋ ಹಾಕಿದ್ರಲ್ಲ ನೀವು ಎಷ್ಟಾಗುತ್ತೆ, ಈ ವಿಡಿಯೋ ಎಷ್ಟಾಗೋದು ನಮ್ಗೆ ಗೊತ್ತಾಗಲ್ಲ. ನಿಮಗೆ ಏನು ಬೇಕು ನಿಮ್ಮ ಗಾಡಿಗೆ ಅದು ಡಿಸೈಡ್ ಮಾಡಿ. ನೀವು ಇವ್ರ ಗಾಡಿಗೆ ಮಾಡಿರೋದು ಬಿಟ್ಬಿಡಿ, ನಿಮ್ಮ ಗಾಡಿಗೆ ನಿಮಗೆ ಏನೇನು ಬೇಕೋ ಅದು ಡಿಸೈಡ್ ಮಾಡಿ ನೀವು. ಆಮೇಲೆ ವಿಚಾರಿಸಿ ಆಮೇಲೆ ನಮ್ಮ ಹತ್ರ ಬನ್ನಿ ಡಿಸ್ಕಷನ್ ಮಾಡಿ ಫಿಟ್ ಮಾಡಿಸಿ. ಅದು ಒಂದು. ಇದು ಈ ಗಾಡಿನಲ್ಲಿ ಏನೇನು ನಾವು ಫಿಟ್ ಮಾಡಿದ್ರೆ ಸೆಂಟ್ರಲ್ ಲಾಕಿಂಗು, ಪವರ್ ವಿಂಡೋ, ಸ್ಟೀರಿಂಗ್ ಕಂಟ್ರೋಲು, ಒಂದು ಸಿಸ್ಟಮು, 4 ಸ್ಪೀಕರು ಬೇಜಾನ್ ಥರ ಇರ್ತದೆ ನಿಮಗೆ. ಅದು ಡಿಸೈಡ್ ಮಾಡಿ ನಿಮಗೆ ಏನೇನು ಬೇಕು ಅಂತ ನೋಡಿಬಿಟ್ಟು ಬನ್ನಿ ಫಿಟ್ ಮಾಡಿ ಕೊಡೋಣ. ಇದು ಡೋರ್ ಪ್ಯಾಡು ಲುಕ್ಕು ನೋಡ್ಬೋದು ನೀವು ಹೆಂಗಿದೆ ಅಂತ. ಹಿಂಗಡೆ ಡೋರ್ ಪ್ಯಾಡು ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಇದೆ. ಟೂಟ್ರು ನೋಡಿ ಇದರ ಕಟ್ ಮಾಡಿನೇ ನಾವು ಫಿಟ್ ಮಾಡೋದು ನೀಟ್ ಆ್ಯಂಡ್ ಕ್ಲೀನು. ಇದು ಹಿಂಗಡೆ ಡೋರ್ ಪ್ಯಾಡ್ ನೋಡಿ ಹೆಂಗಿದೆ ಅಂತ. ಇದು ಒಂದು ಕ್ಯಾಮ್ರಾ ನೋಡ್ಬೋದು ನೀವು. ಕ್ಯಾಮ್ರಾ ನೋಡಿ, ಕ್ಯಾಮ್ರಾ ನಾವು ಹಾಕೋದು ನಿಮಗೆ ಡಿಕ್ಕಿನಲ್ಲಿ ಕಾಣಿಸಲ್ಲ. ಬಂಪರ್ಗೆಲ್ಲ ಅದು ನಾವು ಕ್ಯಾಮ್ರಾ ಹೋಲ್ ಎಲ್ಲ ಮಾಡಿ 500 ರೂಪಾಯಿ 200 ರೂಪಾಯಿದು ಕ್ಯಾಮ್ರಾನೇ ನಾವು ಹಾಕಲ್ಲ. ಅದು ಕ್ವಾಲಿಟಿನೇ ಬೇರೆ, ಅದು ಕ್ಲಾರಿಟಿನೇ ಬೇರೆ, ಅದು ಫಿಟ್ಟಿಂಗೇ ಬೇರೆ. ಇದು ಡೋರ್ ಪ್ಯಾಡ್ ಲುಕ್ಕೇ ನೋಡ್ಬೋದು. ಇದೆಲ್ಲ ಜೆನ್ಯೂನ್ ಪಾರ್ಟ್ಸು, ಒರಿಜಿನಲ್ಲು. ಇದು ಒಂದು ರೀತಿ ಇದೆ ಕೆಲಸ ಮಾಡೋದು, ಒಂದು ಫಿಟ್ಟಿಂಗ್ ಮಾಡೋದು, ಕೆಲಸ ಮಾಡೋದು ಒಂದು ಡಿಫ್ರೆನ್ಸ್ ಇದೆ. ಇದು ಲುಕ್ ನೋಡ್ಬೋದು. ಇದು ನೋಡಿ ಇವಾಗ ಬ್ಲ್ಯಾಕು ಬೇಜು ಡ್ಯುಯಲ್ ಟೋನ್ ಕಾಂಬಿನೇಷನ್ನಲ್ಲಿ ಇದೆ. ಇದು ಬರೋದು ನಿಮಗೆ ಬೇಜ್ ಕಲರ್. ಅದೇ ಥರ ಸೇಮ್ ಇದು ಡ್ಯಾಶ್ ಬೋರ್ಡು ಕಾಂಬಿನೇಷನ್ ನೋಡಿ ನೀವು. ಇಲ್ಲಿಗೆ ಬ್ಲ್ಯಾಕ್, ಇಲ್ಲಿಗೆ ಬ್ಲ್ಯಾಕ್, ಇಲ್ಲಿಗೆ ಬೇಜ್, ಇಲ್ಲಿಗೆ ಬೇಜ್. ಸೊ ಈ ಕಾಂಬಿನೇಷನ್ ಕೊಟ್ಟಿದ್ದಾರಲ್ಲ ಅದೇ ಕಾಂಬಿನೇಷನ್ಗೆ ಅದು ಫಿಟ್ ಆಗೋದು. ಇದು ಈ ಥರ ಒಂದು ಕೆಲಸ ಬೇಕಂದ್ರೆ ನೀವು ಡಿಸೈಡ್ ಮಾಡಿ ಯಾವಾಗ ನಮ್ಮ ಹತ್ರ ರೆಡಿ ಇರ್ತದೆ ಐಟಮು. ಒಂದು ದಿವಸ ಬೆಳಗ್ಗೆ ಬಂದುಬಿಟ್ರೆ ನೀವು ಸಾಯಂಕಾಲ ತನಕ ಕೆಲಸ ಫಿಟ್ ಆಗುತ್ತೆ. ಸಿಸ್ಟಮ್ ನಿಮಗೆ ಎಷ್ಟೊಂದಿದೆ. ಡೈಮಂಡ್ ಸಿಸ್ಟಮ್ ಅಂದರೆ ನಿಮಗೆ ಈ ಥರ ಕೂತ್ಕೊಳ್ಳುತ್ತೆ. ನಾರ್ಮಲ್ ಸಿಸ್ಟಮ್ ಅಂದರೆ ಬೇರೆ ಥರ ಇದೆ. ಸ್ಪೀಕರ್ ನೋಡ್ಬೋದು ನೀವು, ಎಷ್ಟೊಂದು ಬ್ರ್ಯಾಂಡ್ ಇದೆ ನಮ್ಮ ಹತ್ರ. ಇದೆಲ್ಲ ಬ್ರ್ಯಾಂಡೆಡ್ ಇದೆ, ಇದೆಲ್ಲ ಇದೆ. ಇದರಲ್ಲಿ ನೀವು ಡಿಸೈಡ್ ಮಾಡಿದ್ರೆ ನಿಮಗೆ ಗೊತ್ತಾಗೋದು. ನೋಡಿ ಇವಾಗ ಸಿಸ್ಟಮ್ ಇಲ್ಲಿ ಇಷ್ಟೊಂದಿದೆ. ನಿಮ್ಮ ಬಜೆಟ್ನಲ್ಲಿ ಏನು ಬೇಕು, ನಿಮಗೆ ಏನೇನು ಬೇಕು ಅದನ್ನಲ್ಲಿ ನಿಮಗೆ ಫಿಟ್ ಮಾಡಿ ನಾವು ಕೊಡೋದು ಆ ಥರ. ಇದು ಒಂದಿದೆ. ಸ್ವಿಫ್ಟ್ ಡಿಸೈರ್ ಟೂರ್ಗೆ ಇಷ್ಟೊಂದು ಫಿಟ್ಟಿಂಗ್ ಆಗಿದೆ. ಸ್ಟೀರಿಂಗ್ ಅದೇ ಸ್ಟೀರಿಂಗ್ನಲ್ಲಿ ನಾವು ಕಂಟ್ರೋಲೂ ಫಿಟ್ ಮಾಡಿರೋದು.